ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನೆಂದರೆ ಬೀಟ್ರೂಟ್ ಜ್ಯೂಸು ಮತ್ತು ಬೀಟ್ರೂಟ್ ತಾಲಿಪಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲನೂ ಒಂದೇ ಸರಿಗೆ ಹೆಚ್ಕೊಳ್ಳೋಣ ಅಂತ ಹೇಳಿ 2 ಬೀಟ್ರೂಟನ್ನು ನಾನಿಲ್ಲಿ ಸಿಪ್ಪೆ ಸುಲ್ಕೊಂಡು ಎತ್ತಿಡ್ತಾಯಿದ್ದೀನಿ. ಹಾಗೆ ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ಇದೆ. ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ, ಜಾಸ್ತಿ ಏನೂ ಮಾಡಲ್ಲ. ಇವತ್ತು ಬೀಟ್ರೂಟ್ ಪರೋಟ, ಹಾಗೆ ಇವತ್ತು ಕೋವೆ ಹಿಟ್ಟಿನ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನೇನು ಆಗುತ್ತೆ ಅಂತ. ಅವ್ರಿಗೆ ಕೇಕ್ ಎಲ್ಲ ಇಷ್ಟ ಆಗಲ್ಲ, ಇಲ್ಲಾಂದರೆ ಕೇಕ್ ಮಾಡ್ತಿದ್ದೆ ನಾನು ಮನೆಯಲ್ಲಿ. ಬಟ್ ನನ್ನ ಮಗಳು ಕೇಕ್ ಅಂತ ಹೇಳ್ತಿದ್ಲು. ನೋಡೋಣ ಇವತ್ತು ಏನು ಸಾಧ್ಯ ಆಗುತ್ತಲ್ಲ ಅದನ್ನು ಮಾಡ್ತೀನಿ, ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು. ಈಗ ನೋಡಿ 2 ಬೀಟ್ರೂಟನ್ನು ಈ ರೀತಿ ಹೆಚ್ಚಿ ಇಟ್ಕೊತೀನಿ. 2 ಅಲ್ಲ, 1 ಬೀಟ್ರೂಟನ್ನು ಸಣ್ಣಗೆ ಹೆಚ್ಕೊತೀನಿ. ಇದು ಯಾಕೆ ಅಂದರೆ ಜ್ಯೂಸ್ಗೆ ಅಂತ. ನನ್ನ ಮನೆಯಲ್ಲಿ ಜ್ಯೂಸರ್ ಯಾವ ರೀತಿ ಇದೆ ಅಂದರೆ ಸಣ್ಣಗೆ ಹೆಚ್ಚಿ ಹಾಕಬೇಕು ಅದರಲ್ಲಿ, ಅಂದರೆ ಅದರಿಂದ ಎಕ್ಸ್ಟ್ರಾಕ್ಟ್ ಚೆನ್ನಾಗಿ ಬರುತ್ತೆ. ತುಂಬ ದೊಡ್ಡದಾಗಿ ಹೆಚ್ಚಿ ಹಾಕೋಕ್ಕಾಗಲ್ಲ ಅದರಲ್ಲಿ. ಹಾಗಾಗಿ ನಾನು ಆದಷ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಬೀಟ್ರೂಟ್ ಇದೆಯಲ್ಲ, ಅದನ್ನು ನಾನು ತಾಲಿಪಟ್ಟು ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಈ ಜ್ಯೂಸ್ಗೆ ಏನಂದರೆ 1 ಕ್ಯಾರೆಟು ಮತ್ತು 1 ನೆಲ್ಲಿಕಾಯಿನ ಹಾಕ್ತಾಯಿದ್ದೀನಿ ನಾನು. ಆದಷ್ಟು ಏನಂದರೆ ಸಣ್ಣಗೆ ಹೆಚ್ಕೋಬೇಕು ಯಾವುದಾದ್ರೂ. ನಾನು ಕ್ಯಾರೆಟ್ ಕೂಡ ಅಷ್ಟೇ ಸಿಪ್ಪೆ ತೆಗೆದುಬಿಟ್ಟು ಸಣ್ಣಗೆ ಹೆಚ್ಕೊತೀನಿ. ಈ ರೀತಿ ಜ್ಯೂಸ್ಗಳನ್ನು ಕುಡಿತಾ ಇರಬೇಕು. ನಮ್ಮ ಮನೆಯಲ್ಲಿ ನಾವು 3 ಜನ ಕುಡಿತೀವಿ ಸ್ವಲ್ಪ ಸ್ವಲ್ಪ. ನನಗೆ ಈ ಹಿಂದೆ ಬ್ಲಡ್ ಕಡಿಮೆ ಆಗಿತ್ತು. ಆವಾಗ ನಾನು ಈ ರೀತಿ ಫುಡ್ಡಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾನು ಜಾಸ್ತಿ ಮಾಡ್ಕೊಂಡಿದ್ದು. ಯಾಕಂದರೆ ನನಗೆ 8 ಇತ್ತು. ಆ್ಯಕ್ಚುಲಿ 12 ಇರಬೇಕು, ಆದರೆ ನನಗೆ 8 ಆಗಿತ್ತು. ಹಾಗಾಗಿ ನಾನು ಫುಡ್ಡಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ನಾನು ಯಾವುದೇ ಥರ ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಈ ರೀತಿಯಾದಂಥ ಫುಡ್ಡ ಚೇಂಜಸ್ನ ಮಾಡಿಕೊಂಡು ನಾನು ನನ್ನ ಬ್ಲಡ್ಡನ್ನು ನಾನು ಸರಿ ಮಾಡಿಕೊಂಡೆ. ಹಾಗೆ ಇಲ್ಲಿ ನೋಡಿ, ಇದು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ತಾಲಿಪಟ್ಟಿಗೆ. ನೀವು ಮಿಕ್ಸಿಗೆ ಕೂಡ ಹಾಕಿಬಿಟ್ಟು ಹಾಕ್ಕೋಬೋದು, ಬಟ್ ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ತುರಿದ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತಾಲಿಪಟ್ಟೆಲ್ಲ. ಹಾಗೆ ಇಲ್ಲಿ ನಾನು ತಾಲಿಪಟ್ಟು ಹಿಟ್ಟನ್ನು ಕಲಸಿ ಇಟ್ಟುಬಿಟ್ಟಿದ್ದೆ ಮೊದಲೇ. ಇದಕ್ಕೇನೆಂದರೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಇದೆಲ್ಲನೂ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೆ ನಾನು. ಗರಿ ಬೇಕು ಅಂದರೆ ಒಂದು ಸ್ವಲ್ಪ ರವೆನ ಹಾಕ್ಕೋಬೇಕು. ಹಾಗೆ ಇದಕ್ಕೆ ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಅಜ್ವೈನ, ಎಳ್ಳು ಎಲ್ಲನೂ ಹಾಕ್ಕೋಬೋದು, ನಿಮ್ಗೇನು ಇಷ್ಟ ಇರುತ್ತಲ್ಲ ಅದು. ನಾನಿವತ್ತು ಬರೀ ಬೀಟ್ರೂಟನ್ನು ಹಾಕಿ ಮಾಡ್ತಾಯಿದ್ದೀನಿ, ಬೇರೆ ಯಾವುದೇ ಥರ ತರಕಾರಿನ ಇದಕ್ಕೆ ಸೇರಿಸ್ತಾ ಇಲ್ಲ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸಾರಿ ಈ ರೀತಿ ಚೇಂಜಸನ್ನು ಮಾಡ್ತಾ ಇರಬೇಕು. ಈಗ ಇದನ್ನು ಮೊದಲು ಹಾಗೆ ಕಲಿಸ್ಕೊತೀನಿ, ಆಮೇಲೆ ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೊತೀನಿ. ನಾನು ಲಟ್ಸೋ ಥರ ಕಲಿಸ್ತಾ ಇದ್ದೀನಿ, ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಇದ್ದೀನಿ. ನೀವು ತಟ್ಟೆ ಮಾಡೋದಾದರೆ ಒಂಚೂರು ತೆಳ್ಳಗೆ ಕಲಿಸ್ಕೋಬೇಕು, ಗಟ್ಟಿ ಕಲಿಸ್ಬಾರ್ದು. ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ತಟ್ಟೋದಾದರೆ. ನಾನಿವತ್ತು ಲಟ್ಟಿಸ್ ಮಾಡೋದ್ರಿಂದ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ತಾ ಇದ್ದೀನಿ. ನೋಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ತಾ ಹೋಗಬೇಕು, ಯಾಕಂದರೆ ಆಮೇಲೆ ಇದು ಮತ್ತೆ ಮೆತ್ತಗಾಗುತ್ತೆ. ಯಾಕಂದರೆ ಅದರಲ್ಲಿ ಬೀಟ್ರೂಟ್ ಹಾಕಿರೋದ್ರಿಂದ ನೀರು ಬಿಡುತ್ತಲ್ಲ, ಹಾಗಾಗಿ ನೋಡಿ ನಾನು ಈ ಹದಕ್ಕೆ ಕಲಿಸ್ತಾ ಇದ್ದೀನಿ. ಇದನ್ನು ನಾನು ಒಂದು ಬಟರ್ ಪೇಪರ್ ಮೇಲೆ ಲಟ್ಟಿಸ್ತೀನಿ ನಾನು ಆದಷ್ಟು. ಯಾಕಂದರೆ ಕೆಲವೊಂದು ಸಾರಿ ಅಂಟುತ್ತೆ, ಅದಕ್ಕೋಸ್ಕರ ಬಟರ್ ಪೇಪರ್ಗೆ ಒಂಚೂರು ಎಣ್ಣೆ ಸವರಿಸ್ತಾ ಇದ್ದೀನಿ. ಜಾಸ್ತಿ ಹಚ್ತಾ ಇಲ್ಲ, ಸುಮ್ಮನೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಈ ರೀತಿ ತಟ್ಟಿಬಿಟ್ಟು ಒಂದು ಲಟ್ಟಣಿಗೆಯಿಂದ ಲಟ್ಟಿಸ್ಬಿಟ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಆದರೆ ಏನಂದರೆ ಇದು ಬೇಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಎಲ್ಲ ಥರದ ಹಿಟ್ಟುಗಳನ್ನು ನಾವು ಹಾಕಿದ್ದೀವಿ, ಬೇಗ ಬೇಯಲ್ಲ. ತಾಲಿಪಟ್ಟು ಯಾವಾಗಲೂ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಚಪಾತಿಗಿಂತ. ಜಾಸ್ತಿ ಹಿಟ್ಟನ್ನು ಕಲಿಸಿದಾಗ ನಾನೇನು ಮಾಡ್ತೀನಿ, 2 ಹಂಚನ್ನು ಇಟ್ಕೊತೀನಿ. ಬಟ್ ಇವತ್ತು ಹಿಟ್ಟು ಜಾಸ್ತಿ ಇರಲಿಲ್ಲ, ಹಾಗಾಗಿ ಒಂದೇ ಹಂಚನ್ನು ಇಟ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಹಾಗೆ ಇಲ್ಲೇ ಸೈಡ್ಗೆ ಇನ್ನೊಂದನ್ನು ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ.
ಇದು ಬೆಂದ ಮೇಲೆ ಒಂಚೂರು ಮೇಲೆಯಿಂದ ಎಣ್ಣೆ ಅಥವಾ ತುಪ್ಪ ನಿಮ್ಗೇನು ಬೇಕೋ ಅದನ್ನ ಹಾಕ್ಕೊಂಡು ಮತ್ತೆ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮ್ಗಿದನ್ನು ಆಮೇಲೆ ನನಗೆ ಮತ್ತೆ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕೆ ಮರ್ತೋಯ್ತು. ಯಾಕಂದರೆ ಮಗಳು ಕೂಡ ಸ್ಕೂಲ್ಗೆ ಹೋಗೋಳಿದ್ಲು. ಸ್ವಲ್ಪ ಟೈಮ್ ಆಗಿತ್ತು, ಅವಳಿಗೆ ಊಟ ಮಾಡಿಸಿ ಬುತ್ತಿ ಕಟ್ಟಿ ಕಳಿಸೋದ್ರಲ್ಲೇ ನನಗೆ ಅದನ್ನು ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಆಮೇಲೆ ಮರೆತು ಕೂಡ ಹೋದೆ. ನಾನು ತುಂಬ ಚೆನ್ನಾಗಾಗಿರುತ್ತೆ ಈ ಥರ ತಾಲಿಪಟ್ಟು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗಿದಕ್ಕೆ ಬೇಕು ಅಂದರೆ ನೀವು ಬೇರೆ ತರಕಾರಿ ಕೂಡ ಹಾಕ್ಕೋಬೋದು. ಅದರಲ್ಲೂ ನೀವು ರವೆ ಏನಾದರೂ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿ ಬೇಕು ಅಂತ ಅನ್ನೋದಾದರೆ ಇದಕ್ಕೆ ನೀವು ಕಾಂಬಿನೇಷನ್ ಅಂದರೆ ಮೊಸರು ಶೇಂಗಾ ಚಟ್ನಿ, ಇಲ್ಲ ಅಂದರೆ ಹಸಿ ಚಟ್ನಿ ಮಾಡ್ಕೋಬೋದು, ಅಥವಾ ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ನಿಮಗೆ ಏನು ಇಷ್ಟ ಅಲ್ಲ ಅದೆಲ್ಲ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಕಾಯಿ ಚಟ್ನಿ ಮಾಡಿದ್ದೆ, ಅದನ್ನು ವಿಡಿಯೋ ಮಾಡಿಲ್ಲ ನಾನು. ನೋಡಿ, ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಇನ್ನೊಂದು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿಬಿಟ್ಟು ನಾನು ಜ್ಯೂಸ್ಗೆ ರೆಡಿ ಮಾಡೋಣ ಅಂತ ಹೇಳಿ ಜ್ಯೂಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಜ್ಯೂಸು ತುಂಬಾ ಒಳ್ಳೆಯದು. ನೀವು ಬರೀ ನಿಮ್ಮ ಹತ್ರ ಯಾವ ತರಕಾರಿ ಇದೆಯಲ್ಲ ಅದರದ್ದಷ್ಟೇ ಜ್ಯೂಸ್ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ನೋಡಿ, ಇಷ್ಟು ಸಣ್ಣದಾಗಿದೆ ಹೋಲು, ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು. ಇದನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಮೇಲೆಯಿಂದ ಕೆಳಗಡೆ ಜ್ಯೂಸ್ ಬರುತ್ತೆ. ಆಮೇಲೆ ಒಂದು ಕಡೆ ಏನಂದರೆ ಹಿಪ್ಪಿ ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಮತ್ತೆ ನೀರು ಸೇರಿಸೋ ಅವಶ್ಯಕತೆ ಕೂಡ ಇಲ್ಲ. ಆ ಹಿಪ್ಪಿನ ನಾನೇನು ಮಾಡ್ತೀನಿ ಅಂದರೆ ಕಟ್ಲೆಟ್ ಥರ ಮಾಡ್ತೀನಿ, ಇಲ್ಲಾಂದರೆ ಪಲ್ಯದ ಥರ ಮಾಡ್ತೀನಿ. ನೀವು ಪರೋಟ ಅಥವಾ ಇನ್ನೇನಂದರೆ ಈ ರೀತಿ ತಾಲಿಪಟ್ಟು ಮಾಡಿದ್ರೆ ಅದಕ್ಕೂ ಕೂಡ ನೀವು ಇದನ್ನು ಸೇರಿಸ್ಬೋದು. ಎಸೆಯೋಕ್ಕೆ ಹೋಗಬೇಡಿ, ಯಾಕಂದರೆ ಇದರಲ್ಲೂ ಕೂಡ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ. ಹೋಗೋಗ ಇಲ್ಲ ನಿನ್ ಕಡೆ ನೋಡ್ತಾನೆ. ಹೋಗ ಪಾಚಿಂಕಿ ತಗೊಂಬ. ಆ ನಾಲ್ಕು ನೋಡ ನೀತಿ ಹಂಗೆ ಹೆಲಪ್ ಕೂಡು. ಹಿಂಗ ಇನ್ನೊಂದು ಚಂದಾಗಿ ಬರೋವತ್ತು. ಆಯ್ತಾ? ಇನ್ನ ಐತೆ. ಹೋಗ ನಂಗೆ ಜಲ್ದಿ ಜಲ್ದಿ. ಈಗ ಒಳ್ಳೆ ನಿನ್ ಕಡೆ ಮುಖ ಕಾಣ್ಬೇಕಲ್ಲ. ಆ ಕಡೆ ಒಳ್ಳೆ ನಾನು ನೋಡ್ತೀನಿ. ಚಂದ ಕೈ ಮಾಡು. ಹಿಂಗೆ ಮಾಡೇನಲ್ಲ. ತಲೆ ಬಾಚಕತ್ತೀವಿ, ಕೈ ತಗೊಂಡು ಏನು ಮಾಡ್ತೀವಿ? ಮತ್ತ ಮುಗಿತಾ? ತಡಿ ಹುಳ ನೋಡಕ್ ಹೋದ. ಹುಳ ಇಲ್ಲಮ್ಮ ನನ್ನ ತಲೆಯಾಗ. ಬರ್ತಡೇ ದಿನ ಹುಳ ನೋಡ್ತೀವಿ. ತಗೋ ಮುಗಿತಾ? ಬಾ. ಹಿಂಗ ಇದು ನೋಡ್ರಿ ಕೇಕ್. ಹೋಮ್ ಮೇಡ್ ಕೇಕ್. ಅಪ್ಪಗೆ ಇಷ್ಟ ಆಗುವಂಥ ಕೇಕ್ ಇದು. ನಾನು ಕಟ್ ಮಾಡ್ತೀನಿ. ನಿಂದ ರೌಂಡ್ ಟೇಬಲ್ ಇತ್ತಲ್ಲಮ್ಮ, ಅದನ್ನ ಕುರ್ತಿ ಹಿಡಿದು ಅಪ್ಪಗೆ ಇಷ್ಟ ಆಗುವಂಥ ಕೇಕ್ ಕಟ್ ಆಗೋದು ನೋಡು. ಕಟ್ ಮಾಡಿ ಎಷ್ಟು ಚಂದ ಕಟ್ ಆಗುತ್ತದ. ಯಾರು ನೀ ಕಟ್ ಹಂಗಲ್ಲ, ಕೇಕ್ ಅಪ್ಪ ಕಟ್ ಮಾಡ್ಬೇಕು. ಅಪ್ಪನ ಕೈ ಹಿಡ್ಕೊ, ಕೈ ಇಟ್ಕೋ. ಇಬ್ರು ಕೈ ಹಿಡ್ಕೋರಿ. ಹೇಳ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೇಳ ಮತ್ತು ಅಪ್ಪಗ ಹ್ಯಾಪಿ ಬರ್ಡೇ ಅಂತ. ನೀನು ಅನ್ನೋದಲ್ಲ. ನೀ ಹೇಳಲ್ಲ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಸಾಕು ತಿನ್ಸ್ಲಾ? ಸಾಕಮ್ಮ ತಿನ್ಸ್ಲಾ ನಿಂಗೆ?
ಕೇಕ್ ಮ್ಯಾಗ ಐತಿ ಕಣ್ಣೆಲ್ಲ. ಥ್ಯಾಂಕ್ ಯು. ಅಬ್ಬಾ ಸೂಪರವ. ತಿನ್ನು. ಹೆಂಗೈತಿ ಕೇಕ್? ಸೂಪರ್. ಹೆಂಗೆ ಕೇಕ್? ದಾ ಸೂಪರ್. ಹಿಂಗ ಇದೈತೆ ನೋಡಿ, ಹಿಂಗೆ ತಕೋ. ಕಟ್ ಮಾಡಿ. ಅಮ್ಮಗೆ ತಿನ್ಸುನ. ನಾನು ತಿನ್ನಿಸ್ತೀನಿ. ಹಾಂ ನೀ ತಿನ್. ಹಾಂ ಅಮ್ಮಗೆ ತಿನ್ಸು. ನಾನು ತಿನ್ಸ್ಲಾ ಅಮ್ಮಗೆ? ನೀ ತಿನ್ನು. ನಾ ತಿನ್ಸು ತಿನ್ನು. ಚಲೋ ಐತೆ ಕೇಕು. ನನ್ನ ಮಗಳು 4 ಗಂಟೆಗೆಲ್ಲ ಸ್ಕೂಲಿಂದ ಬರ್ತಾಳೆ. ಬಂದುಬಿಟ್ಟು ಇವತ್ತು ಅವ್ರ ಅಪ್ಪನ ಬರ್ತಡೇ ಇದೆ ಅಂತ ಹೇಳಿ ತುಂಬ ಖುಷಿಯಾಗಿದ್ಲು. ನೀವು ನೋಡಿದ್ರಲ್ಲ, ಅವಳೇ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದ್ಲು. ಅವ್ರಿಗೆ ರೆಡಿ ಕೂಡ ಅವಳೇ ಮಾಡ್ತೀನಿ ಅಂತ ಹೇಳಿ ರೆಡಿ ಮಾಡಲು. ಕೇಕು ಅವಳು ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ, ನಾನು ಹಲ್ವಾ ಮಾಡಿರ್ತೀನಿ ಅಂತ, ಕೇಕ್ ಮಾಡಿರ್ತೀನಿ ಅಂತ ಅಂದ್ಕೊಂಡಿದ್ಲು. ಬಟ್ ಪರವಾಗಿಲ್ಲ, ಅವಳಿಗೆ ಇಷ್ಟ ಆಯಿತು ಕೇಕು. ಇದೇ ಚೆನ್ನಾಗಿದೆ, ನನಗೆ ಹೊರಗಡೆದು ಬೇಡ ಅಂತ ಅವಳೇ ಅಂದ್ಲು. ನನಗೆ ತುಂಬ ಖುಷಿ ಅನ್ನಿಸ್ತು ಅದನ್ನ ನೋಡಿಬಿಟ್ಟು. ಹಾಗೆ ಇದೆಲ್ಲ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಸ್ವಲ್ಪ ಸ್ಮಾರ್ಟ್ ಬಜಾರಿಗೆಲ್ಲ ಹೋಗಿ ಕೆಲವೊಂದು ಥರದಿತ್ತು ಸಾಮಾನು, ಅದನ್ನೆಲ್ಲ ತೊಗೊಂಡು ಬಂದ್ವಿ. ಅವಳು ದೋಸೆ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಅವಳಿಗೆ ದೋಸೆ ಕೊಡ್ಸೋಕ್ಕೆ ಅಂತ ಹೇಳಿ ಹೋಟೆಲಿಗೆ ಕರ್ಕೊಂಡು ಹೋದ್ವಿ. ನಾವು ಜಾಸ್ತಿ ಏನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ, ಈ ರೀತಿ ಹೊರಗಡೆ ಹೋಗ್ಬಿಟ್ಟು ಏನಾದರೂ ತಿಂದ್ಬಿಟ್ಟು ಬರ್ತೀವಿ. ನಮ್ಮ ಮನೆಯವ್ರಿಗೂ ಕೇಕೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ, ಹಾಗಾಗಿ ನಾನು ಕೋವೆ ಹಿಟ್ಟಿನ ಹಲ್ವಾ ಮಾಡಿದ್ದೆ. ಅದರ ರೆಸಿಪಿನ ನಿಮಗೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೆ ತುಂಬಾ ಒಳ್ಳೆಯದದು. ತುಂಬ ರುಚಿಯಾಗಿರುತ್ತೆ ಕೋವೆ ಹಲ್ವಾ, ಹೊಟ್ಟೆಗೆ ತುಂಬಾ ಹಿತ ಅಂತಲೇ ಹೇಳ್ಬೋದು. ನನ್ನ ಮಗಳಿಗೇನೆಂದರೆ ಹೊರಗಡೆ ಇರುವಂಥ ಕ್ರೀಮ್ ಕೇಕ್ ಇಷ್ಟ. ಅವಳಿಗೆ ಕೋಲ್ಡ್ ಕ್ರೀಮ್ ಕೇಕ್ ಇರುತ್ತಲ್ಲ, ಅದು ಇಷ್ಟ. ಅದನ್ನ ನೆಕ್ಸ್ಟ್ ಯಾವಾಗಾದರೂ ಮಾಡ್ತೀನಿ. ಇವತ್ತು ಕೊಡ್ಸೋಣ ಅಂದ್ಕೊಂಡೆ, ಅವಳು ಯಾಕೋ ಬೇಡ ಅಂತ ಅಂದ್ಲು. ಅದೇ ಚೆನ್ನಾಗಿದೆ ಬೇಡ ಅಂದ್ಲು. ಹಾಗೆ ಹೊರಗಡೆ ಈ ಥರ ಸಿಂಪಲ್ಲಾಗಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.